ಒಗ್ಗಟ್ಟಿನ ನಂತರ ಮೊದಲ ಐತಿಹಾಸಿಕ ಚುನಾವಣೆಯಲ್ಲಿ ಗೆದ್ದು ನವಮೈಸೂರು ರಾಜ್ಯದ ಮೊದಲ ಚುನಾಯಿತ ಮುಖ್ಯಮಂತ್ರಿಯಾದ ಆ ಮಹಾನಾಯಕ ಯಾರು ಗೊತ್ತಾ? ಇದು RV ಕಾಲೇಜಿನ ಕನ್ನಡ ಸಂಘ ನಡೆಸುತ್ತಿರುವ 31 ಏಕೀಕರಣದ ಕಥೆಗಳು ಸರಣಿಯ ದಿನ 22 ಅಖಂಡ ಮೈಸೂರು ರಾಜ್ಯದ ಮೊದಲ ಚುನಾವಣೆ. 1957 ಮೈಸೂರು ರಾಜ್ಯದಲ್ಲಿ ನಡೆದ ಮೊದಲ ಚುನಾವಣೆಯಲ್ಲಿ ಎಸ್ ನಿಜಲಿಂಗಪ್ಪ ಅವರು ಅಖಂಡ ಕರ್ನಾಟಕದ ಮೊದಲ ಚುನಾಯಿತ ಮುಖ್ಯಮಂತ್ರಿಯಾದರು. ಹಳೆಯ ಮೈಸೂರು, ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ ಮತ್ತು ಕೊಡಗು ಪ್ರದೇಶಗಳ ಕನ್ನಡಿಗರು ಮೊಟ್ಟ ಮೊದಲ ಬಾರಿಗೆ ಒಟ್ಟಾಗಿ ಮತ ಚಲಾಯಿಸಿದರು. ಇದು ಕೇವಲ ಕಾಗದದ ಮೇಲಿನ ಏಕೀಕರಣವಾಗದೆ ಪ್ರಜಾಪ್ರಭುತ್ವದ ಆಚರಣೆಯಲ್ಲಿ ಒಗ್ಗಟ್ಟನ್ನು ಸಂಕೇತಿಸಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಪ್ರಬಲ ಪಕ್ಷವಾಗಿ ಹೊರಹೊಮ್ಮಿತು. ಎಸ್ ನಿಜಲಿಂಗಪ್ಪ, ಕೆಂಗಲ್ ಹನುಮಂತಯ್ಯ, R ದಿವಾಕರ್ ಅವರಂತಹ ನಾಯಕತ್ವದಲ್ಲಿ ಕಾಂಗ್ರೆಸ್ ನಿರ್ಣಾಯಕ ಬಹುಮತವನ್ನು ಗಳಿಸಿತು. ಸರ್ಕಾರವು ಹಳೆಯ ಮೈಸೂರು, ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಮತ್ತು ಕರಾವಳಿಯ ನಾಯಕರಿಗೆ ಸಮತೋಲನವಾಗಿ ಕ್ಯಾಬಿನೆಟ್ ಸ್ಥಾನಗಳನ್ನು ಹಂಚಬೇಕಾಯಿತು. 1957ರ ಚುನಾವಣೆಗಳು ಮೈಸೂರು ರಾಜ್ಯಕ್ಕೆ ಸ್ಥಿರವಾದ ಸರ್ಕಾರವನ್ನು ನೀಡಿ ಪ್ರಜಾಪ್ರಭುತ್ವದ ಒಗ್ಗಟ್ಟು ಮತ್ತು ಭಾಷಾವಾರು ಒಗ್ಗಟ್ಟನ್ನು ಬಲಪಡಿಸಬಲ್ಲದ್ದು ಎಂಬುದನ್ನು ತೋರಿಸಿಕೊಟ್ಟಿತು. ಏಕೀಕರಣದ ನಂತರವೂ 1960ರ ದಶಕದಲ್ಲಿ ಮೈಸೂರು ರಾಜ್ಯವು ಯಾವ ಗಡಿ ವಿವಾದದಿಂದಾಗಿ ಮಹಾರಾಷ್ಟ್ರದೊಂದಿಗೆ ತೀವ್ರ ರಾಜಕೀಯ ಸಂಘರ್ಷ ಮತ್ತು ಹಿಂಸಾತ್ಮಕ ಪ್ರತಿಭಟನೆಗಳನ್ನು ಎದುರಿಸಬೇಕಾಯಿತು? ಕಮೆಂಟ್ಸ್ನಲ್ಲಿ ಉತ್ತರಿಸಿ.